ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಮಗೆಲ್ಲರಿಗೂ ಸ್ಫೂರ್ತಿಯಾದಂತ ಕುಡುಕರು ಸಾಂಗ್ ಬರೆಯೋ ಯೋಗರಾಜ್ ಭಟ್ರು ಹಾಗೂ ಅದನ್ನು ಹಾಡ್ತಕ್ಕಂತ ವಿಜಯ ಪ್ರಕಾಶ್ ಅವರಿಗೂ ನಮಸ್ಕರಿಸುತ್ತಾ ನನ್ನ ಈ 2 ಮಾತು ಮುಗಿಸ್ತಾ ಇದ್ದೀನಿ, ಪ್ರಾರಂಭಿಸ್ತಾ ಇದ್ದೀನಿ ಅಂತಂದೆ. ಇವತ್ತು ನನಗೆ ಈ ಕುಡುಕರ ತಾಕತ್ತು ಎಂತಕ್ಕಂತ ಅವಾರ್ಡ್ ಸಿಕ್ಕಿರೋದೇನಿದೆ ಅದಕ್ಕೆ ಮುಖ್ಯವಾದ ಕಾರಣಕರ್ತ ನಮ್ಮ ತಂದೆ. ವಿತೌಟ್ ಹಿಮ್ ಐ ವುಡ್ ನಾಟ್ ಟಿಕ್ ಚಕ ಹಿಯರ್ ಟುಡೇ. ನಮ್ಮಪ್ಪ ಯಾವಾಗ್ಲೂ ನನಗೊಂದು ಮಾತು ಹೇಳ್ತಾ ಇದ್ರು, ನಾವು ಕುಡುಕರು ಪಕ್ಕದ ಮನೆಯಲ್ಲಿರೋ ಮಕ್ಕಳು ಕಾಲ್ಗೆಜ್ಜೆನ ದೇಪ್ಕೊಂಡು ಹೋಗಿ ಬಂಗಾರ ದಂಡಿಲಿ ಇಟ್ಟು ಎಣ್ಣೆ ಹೊಡಿತೀವಿ, ಯಾವುದೇ ಕಾರಣಕ್ಕೂ ಎಣ್ಣೆ ವೇಸ್ಟ್ ಮಾಡಬಾರ್ದು, ಎಂತ ಪರಿಸ್ಥಿತಿ ಬಂದ್ರು ಎಣ್ಣೆನ ವಾಂತಿ ಮಾಡಬಾರ್ದು ಅಂತ ನಮ್ಮಪ್ಪ ನನಗೆ ಹೇಳ್ತಾ ಇದ್ರು. ಆದ್ರೆ ನಾನು ಬರ್ದಿರ್ತಕ್ಕಂತಹ ನಶೆಯಿಂದ ಉಷೆ ಅನ್ನೋ ಈ ಜಗತ್ತೇ ಕಾಣದ ಲೇಖನ ಏನಿದೆ ಅದನ್ನ ನನ್ನ ಕೈಯಾರೆ ನಾನೇ ಬಿಡುಗಡೆ ಮಾಡ್ತಾ ಇರೋದನ್ನ ನೆನೆಸ್ಕೊಂಡ್ರೆ ನನಗೆ ಒಳಗಿಂದ ಉಕ್ಕಿ ಬರ್ತಾ ಇದೆ. ಕುಡಿಯೋದೇ ತಪ್ಪು, ಅದಕ್ಕೊಂದ್ ಸಂಘ ಅಂತೆ, ಬುಕ್ ಅಂತೆ, ಬಿಡುಗಡೆ ಅಂತೆ. ನಾಚಿಕೆ ಆಗಲ್ವಾ ನಿಮ್ಗೆ ಯಾರಿಗೂ? ಅದ್ರಿಂದ ಇವತ್ತು ಈ ಬುಕ್ ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದೆಲ್ಲ ಇರ್ಲಿ, ಅಂತ ಘನಂದಾರಿ ವಿಷಯ ಏನಿದೆ ಆ ಬುಕ್ಕಲ್ಲಿ ಹೇಳು. 20ನೇ ಪೇಜ್ ಅಲ್ಲಿ ಒಂದು ಆಪ್ಟಿಕಲ್ ಬರ್ತಿದ್ದೀನಿ. ಅದು ಆರ್ಟಿಕಲ್. ಅದೇ ಕುಡುಕ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಅವ್ರು ಹೆಂಗೆ ಕುಡಿಬಹುದು ಅನ್ನೋದ್ರ ಬಗ್ಗೆ ನಾನು ಬರ್ತಿದ್ದೀನಿ. ಹೆಂಗೆ ಕುಡಿಬಹುದು ಪ್ರಾಕ್ಟಿಕಲ್ ಪ್ರೂವ್ ಮಾಡಿ ನೋಡೋಣ. ಪ್ರಾಕ್ಟಿಕಲ್ ಪ್ರೂವ್ ಮಾಡ್ಬೇಕಂತೆ. ತೋರಿಸ್ತೀನಿ ಈಗ. ಹಲೋ ಮಚ್ಚ, ನನ್ ಮೊಮ್ಮಗಳು ಸ್ಕೂಲಿಗೆ ಫೀಸ್ ಕಟ್ಟೋದು ನಾಳೆ ಲಾಸ್ಟ್ ಡೇಟ್ ಕಣೋ. ಸುಮಾರು ಸಲ ಹಿಂಗಾಗಿದ್ರಿಂದ ಅವರು ಕೀಸಿ ಜೊತೆ ಮಗಳನ್ನ ವಾಪಸ್ ಕಳಿಸ್ಬಿಡ್ತೀವಿ ಮನೆಗೆ ಅಂತ ಹೇಳಿದ್ದಾರೆ. ಮಚ್ಚ, ನನ್ನ ಅಕೌಂಟಿಗೆ ಒಂದು 20,000 ರೂಪಾಯಿ ದುಡ್ಡು ಹಾಕೋ. ಇದು ಪ್ರಾಕ್ಟಿಕಲ್ ಬಂತು. ಫ್ರೆಂಡ್ಸ್, ಇನ್ನೊಂದು ವಿಷಯ, ಈ ಬುಕ್ ನಾನು ಬರೆಯೋದಕ್ಕೆ ನನಗೆ ಮುಖ್ಯವಾದ ಕಾರಣಕರ್ತ ನನ್ನ ಫ್ರೆಂಡ್ ಪ್ರಭು. ನನಗವನು ಎಣ್ಣೆ ಒಡ್ಸಿ ಈ ಬುಕ್ ಬರೆಸ್ತಾ ಇದ್ದ. ಆದ್ರೆ ನಾನು 80ನೇ ಪೇಜು ಬರೆಯಕ್ಕೆ ಪ್ರಾರಂಭ ಮಾಡ್ಬೇಕಾದ್ರೆ ನನ್ನ ಫ್ರೆಂಡು ನನ್ನೊಬ್ಬನ್ನೇ ಅಲ್ಲ, ನಮ್ಮೆಲ್ಲರನ್ನು ಬಿಟ್ಟು ಅವನ ಆತ್ಮಕ್ಕೆ ಅನುಪಮ ಸಿಗಲಿ ಅಂದ್ರೆ ಶಾಂತಿ ಸಿಗಲಿ. ಕುಡಿಯೋಣ. ನಿಮ್ ಫ್ರೆಂಡ್ಸ್ ಸತ್ತೋಗಿದ್ರು ಕುಡ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ. ನಲವತ್ತು ಕ್ವಾರ್ಟರ್ ಬಾಟ್ಲು ಆಯ್ಕೊಂಡು ಬಂದಾಗ ನನಗೊಂದು ಬಿಯರ್ ಸಿಗ್ತಾ ಇತ್ತು. ಮನೆ ಒಳಗಡೆ ಬಾರ್ ಮಾಡ್ಕೊಂಡು ಎಣ್ಣೆ ಚೆಲ್ಕೊಂಡ್ ಕುಡಿಯೋ ಈ ಶ್ರೀಮಂತರ ಮಧ್ಯೆ ಒಂದು ಪೆಗ್ಗು ಚೆಲ್ಲೋಯ್ತು ಅಂತ ಇಷ್ಟೊಂದು ಕಷ್ಟ ಪಡ್ತಾ ಇದೀಯ ಅಂದ್ರೆ ನಿನ್ ನೋವು ಏನಂತ ನನಗೆ ಅರ್ಥ ಆಗುತ್ತೆ. ನೋಡು, ನಿನ್ನ ಸುತ್ತ ಇರೋರು ಯಾರು ಯೋಗ್ಯರಲ್ಲ. ನಮ್ ಪ್ರಪಂಚದಲ್ಲಿ ಕುಡಿತಕ್ಕಿಂತ ದೊಡ್ಡ ಬಿಸ್ನೆಸ್ ಯಾವುದು ಇಲ್ಲ. ಎಣ್ಣೆ ಒಳಗಡೆ ಹೋದ್ಮೇಲೆ ಕಣ್ಣೀರ್ ಆಚೆ ಬರಬಾರ್ದು, ಕಿಕ್ಕಿಳಿದು ಹೋಗ್ಬಿಡುತ್ತೆ. ಕಾರ್ಯಕ್ರಮ ಶುರು ಮಾಡೋ. ಥ್ಯಾಂಕ್ ಯು ವೆರಿ ಮಚ್. ಯುವಕರಿಗೆ ಸ್ಫೂರ್ತಿ ತುಂಬುವಂತ ಮಾತುಗಳನ್ನಾಡಿದಂತ ನಮ್ಮ ಸಂಘದ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಮುಂದೆ ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಕರಂಚಿಲಿಂಗ ಕರ್ರಕು ಬೆಳ್ಳಿ ಅವರು. ಏನ್ರಿ ಅದು ಕರಕು ಅಂದ್ರೆ? ಇನ್ನೊಮ್ಮೆ ಕೇಳಿ. ಏನದು ಕರಕು ಅಂದ್ರೆ? ಕವನ ಬರೆಯೋ ರಾಕುಡುಕ. ಇವರು 30 ವರ್ಷದಿಂದ ಒಂದಿನೂ ನಿಲ್ಸದೆ ನಾನ್ ಸ್ಟಾಪ್ ಕುಡ್ಕೊಂಡು ಬಂದಿದ್ದಾರೆ. ಇದು ನಮ್ಮೆಲ್ಲರಿಗೂ ಖುಷಿಯ ವಿಷಯ. ಚಪ್ಪಾಳೆ. ಅಲ್ಲ ರೀ, ನೀವು 30 ವರ್ಷದಿಂದ ಒಂದಿನ ಮಿಸ್ ಮಾಡಿಲ್ವಾ? ಒಂದಿನ ಮಿಸ್ ಆಗ್ತಿತ್ತು. 10 ಗಂಟೆಗೆ ಹೋದ ಶೆಟ್ರ್ ಆಗ್ತಿದ್ರು, ಕೈ ಹಾಕ್ದೆ ಬೆರಳೆ ಕಟ್ಟಾಗೋಯ್ತು. ಅಯ್ಯೋ ಪಾಪ. ಆಮೇಲೆ ಏನ್ ಮಾಡಿದ್ರಿ? ಈ ಕೈಯಿಂದ ಇಸ್ಕೊಂಡೆ. ಮತ್ತೆ ಬೆರಳು 5 ಫಿಂಗರ್ ಚಿಪ್ಸ್. ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಕುಡಿದ್ರೆ ಇರೋದಿಲ್ಲ ಸಂಸ್ಕಾರ. ನಾವು ದಿನ ಹೋಗ್ತೀವಿ ಪಪ್ಪು.
ನಮ್ ಬಾಯಿ ತೆಗ್ದ್ರೆ ಗಬ್ಬು. ಎಣ್ಣೆ ಹೊಡೆದ್ ನೋಡು, ಮಲ್ಲಿಕಾ ಕೂಡ ಡಿಂಪಲ್ ಕ್ವೀನ್ ತರ ಕಾಣಿಸ್ತಾಳೆ, ವರ ಕೂಡ ಹರಿಪ್ರಿಯ ತರ ಕಾಣಿಸ್ತಾಳೆ. ಕೆಂಗೇರಿ ಮೋರಿ ಆಳ ನೋಡ್ಬೇಕಾ? ಎಣ್ಣೆ ಹೊಡೆದ್ ನೋಡು, ಕಣ್ಣು ಮಂಜಾಗುತ್ತೆ, ಫುಟ್ಪಾತ್ ಮಂಚಾಗುತ್ತೆ. ಎಣ್ಣೆ ಹೊಡೆದ್ ನೋಡು, ಸ್ಕೂಲ್ಗೆ ಹೋಗ್ದೇ ಇರೋ ನೀನು ಇಂಗ್ಲಿಷ್ ನ ಸರಳವಾಗಿ ಮಾತಾಡ್ತೀಯ. ಕಾಲೇಜ್ಗೆ ಹೋಗ್ದೇ ಇರೋ ನಿನಗೆ ಕುಡ್ಕ ಅನ್ನೋ ಪದವಿ ಸಿಗುತ್ತೆ. ನೀನು ಸಾಯಕ್ಕಾದ್ರೂ ನೀನು ಕುಡಿ ಕುಡಿ ಕುಡಿ. ಲೈಫ್ ಬಗ್ಗೆ ಏನಾದ್ರೂ ಗೊತ್ತೇನ್ರಿ ನಿಮ್ಗೆ? ಈ ತರ ಕುಡ್ಕೊಂಡು ಮನೆಗೆ ಹೋದ್ರೆ ನಿಮ್ ಹೆಂಡತಿ ಏನು ಮಾಡಲ್ವಾ? ಮಾಡ್ತಾಳೆ. ಸ್ಟಾಪ್ ಇಟ್. ಈ ತರ ಸಂಪಾದನೆ ಮಾಡಿದ್ನೆಲ್ಲ ಕುಡಿದ್ರೆ ಮನೆಗೆ ಎಂಟ್ರಿ ಕೊಡ್ತೀರಾ? ದಿನಕ್ಕೆ 1000 ರೂಪಾಯಿ ದುಡಿದ್ರೆ 500 ರೂಪಾಯಿ ಕುಡಿತೀವಿ. ಇನ್ನ 500 ರೂಪಾಯಿ ಏನ್ ಮಾಡ್ತೀರಾ? ಇನ್ನ 500 ರೂಪಾಯಿ ತಿರ್ಗಾ ದಿನಕ್ಕೆ ಎತ್ತಿಟ್ಕೊಂಡ್ ಕುಡಿತೀವಿ. ಹಾಗಾದ್ರೆ ನೀವು ಮನೆಗೇನು ಕೊಡಲ್ವಾ? ನಾವ್ಯಾಕ್ ಮನೆ ಕೊಡ್ಬೇಕು? ಅವರೇ ನಮಗ್ ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ? ಕೊಟ್ಟಿಲ್ಲ ಅಂದ್ರೆ ನಾವು ಕೊಡ್ತೀವಲ್ಲ. ನಿಮ್ ಹೆಂಡತಿ ನಿಮ್ಗೇನು ಮಾಡಲ್ವಾ? ಮಾಡ್ತಾಳೆ. ಇಲ್ಲಿ ನೋಡಿ, ಟ್ಯಾಟೂ ಹಾಕಿದಾಳೆ. ಏನ್ರಿ ಅದು, ಪರ್ಚಿ ಗಾಯ? ಬಿಸ್ಕಿ ಕುಡಿದ್ರೆ ಮಾಯ. ಈಗ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತ ಬಾಟಲಕ್ಕಿ ಭಾಸ್ಕರ್ ಅವರಿಂದ ಪ್ರವಚನ. ರೀ, ಅದೇನ್ರಿ ಬಾಟಲ್ ಅಕ್ಕಿ? ನಿಮ್ಗೊಂದು ವಿಷಯ ಗೊತ್ತಾ? ಸೊಸೈಟಿಲಿ 1 kg ಅಕ್ಕಿನ 1 ರೂಪಾಯಿಗೆ ಕೊಡ್ತಿದ್ರು. ನಮ್ ಬಾಟಲ್ ಅಕ್ಕಿ ಭಾಸ್ಕರ್ ಅವರು 30 ರೂಪಾಯಿ ಕೊಟ್ಟು 30 kg ಅಕ್ಕಿನ ತಕೊಂಡು ಅದನ್ನ ಪ್ರಾವಿಷನ್ ಸ್ಟೋರಿಗೆ 1 kg ಅಕ್ಕಿಗೆ 30 ರೂಪಾಯಿ ಹಂಗೆ ಮಾರಿ 1 ಕ್ವಾರ್ಟರ್ ತಗೊಳ್ಳೋರು. ಹೀಗೆ ದಿನ ಮಾಡಿ 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 ತಿಂಗಳ ಕೊನೆಗೆ 30 ಬಾಟ್ಲಿ ಉಳಿಯೋದು. ಅದನ್ನ ಮತ್ತೆ ಮಾರಿ ಅದ್ರಲ್ಲಿ ಮತ್ತೆ ಕ್ವಾರ್ಟರ್ ತಗೊಳ್ಳೋರು. ಅರ್ಥ ಆಯ್ತು ಬಿಡಿ. ಈ ತರ ಕುಡ್ಕೊಂಡ್ ಬಿದ್ದಿದ್ದಕ್ಕೆ ಬಾಟಲಕ್ಕಿ ಭಾಸ್ಕರ್ ಅಂತ ಹೆಸರು ಬಂತಲ್ವಾ? ಗೌರ್ಮೆಂಟ್ ಅವರು ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ್ರೆ ನೀವ್ ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದೀರಲ್ಲ. ನೀವು ರಿಪೋರ್ಟ್ ಮಾಡಕ್ ಬಂದಿರೋದು, ಮುಚ್ಕೊಂಡ್ ಅದನ್ನ ಮಾಡಿ ಬುದ್ಧವಾದ ಹೇಳಿದ್ರೆ ಬುಡ ಮಾತಾಡ್ತೀನಿ. ಅಣ್ಣ ಅಣ್ಣ ಮಾತಾಡ. ನಿದ್ದೆ ಎಲ್ಲ ಸನ್ಮಾನ ಆಗ್ಬಿಟ್ಟಿದೆ ನನಗೆ. ಅಪ್ಪ ನಮಸ್ಕಾರ. ನಮ್ಮ ಚೀಕು ಸಂಘದ ಸದಸ್ಯರಿಗೆ ನಮಸ್ಕಾರ. ಈ ಸಮಾಜದಲ್ಲಿ ಕುಡುಕರಿಗೆ ಗೌರವನೇ ಸಿಗ್ತಿಲ್ಲ, ಕುಡುಕರಿಗೆ ದೌರ್ಜನ್ಯ ಆಗ್ತಾ ಇದೆ. ಇದನ್ನ ಖಂಡಿಸಕ್ಕೆ ಇರೋದು ಒಂದೇ ಒಂದು ಸಂಘ ಅಂದ್ರೆ ಅದು ಚೀಕು ಸಂಘನೇ. ಈ ವರ್ಷದ ನಮ್ಮ ಸಂಘದ ಬಜೆಟ್ ನಲ್ಲಿ 3 ಯೋಜನೆಗಳನ್ನ ಕೈಗೆತ್ಕೊಂಡಿದೀವಿ. ಮೊದಲೇದು ವಸತಿ ಗೃಹದ ಯೋಜನೆ. ಇದು ಯಾಕಪ್ಪ ಅಂದ್ರೆ ನಮ್ಮ ಸಂಘದ ಸದಸ್ಯರು ಬಾರಿಂದ ಕುಡಿದು ಹೋಗಿ ಮೋರಿ ಪಕ್ಕ ಮಲ್ಕೊಂಡ್ರೆ ಅವ್ರಿಗೆ ಕಾಯಿಲೆ ಬಂದ್ರೆ ನೀವ್ ಯಾರಾದ್ರೂ ನೋಡ್ತೀರಾ? ಸೊಳ್ಳೆ ಕಚ್ಚಿದ್ರೆ ನೀವ್ ಯಾರಾದ್ರೂ ಬಂದು ಕೆರಿತೀರಾ? ಇಲ್ಲ ತಾನೆ. ಅದಕ್ಕೆ ನಾವು ಪ್ರತಿ ಒಂದು ಏರಿಯಾಕ್ಕೆ 3 ವಸತಿ ಗೃಹಗಳನ್ನ ಮಾಡಿದೀವಿ. ನಮ್ಮ ಸದಸ್ಯರು ಬಂದು ಕುಡಿಬೇಕು, ಮಲಗಬೇಕು, ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ತಾ ಇರ್ಬೇಕು. ಇನ್ನ 2ನೇದು ಮಸಾಜ್. ಇದು ಯಾಕಪ್ಪ ಅಂದ್ರೆ ಗಂಡಂದ್ರು ಟೆನ್ಷನ್ ಅಲ್ಲಿ ಏನೋ ಕುಡ್ಕೊಂಡು ಮನೆಗೆ ಹೋಗಿರ್ತಾರೆ. ಹೆಂಡತಿ ಆದವರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹುಚ್ಚನಾಗಿ ಹೊಡೆದಂಗ್ ಹೊಡೆದಿರ್ತಾರೆ. ಅವ್ರ ಮೈ ಎಲ್ಲ ಗಾಯ ಆಗಿರುತ್ತೆ. ನೀವ್ ಯಾರಾದ್ರೂ ಬಂದು ಆಯಿಂಟ್ಮೆಂಟ್ ಹಚ್ತೀರಾ? ಇಲ್ಲ ತಾನೆ. ಅದಕ್ಕೆ ನಾವು ಕರ್ಕೊಂಡೋಗಿ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಮನೆ ಕಳಿಸ್ಬಿಡ್ತೀವಿ. ಇನ್ನ 3ನೇದು ಕುಡುಕರ ಶಿಬಿರ. ಈ ಶಿಬಿರ ಯಾಕಪ್ಪ ಅಂದ್ರೆ ನಮ್ಮ ಸಂಘದ ಸದಸ್ಯರು ಯಾರಿಗೂ ಕಾಣಬಾರ್ದಂತ ಎಲ್ಲೆಲ್ಲೋ ಕುಡಿಯಕ್ಕೆ ಹೋಗಿ ಗಾಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಪ್ರಾಣನೇ ಕಳ್ಕೊತಾ ಇದ್ದಾರೆ. ಮೋರಿಯಲ್ಲಿ ಬಿದ್ದು ಮನೆಗೆ ಹೋದ್ರೆ ಮೆಟ್ಟಲ್ಲಿ ಒಡ್ಸ್ಕೊಂತ ಇದ್ದಾರೆ. ಇದು ಯಾವುದು ನಮ್ಮ ಸಂಘದ ಸದಸ್ಯರಿಗೆ ನೋವಾಗಬಾರ್ದು. ಅದಕ್ಕೆ ನಾವು ಶಿಬಿರ ಶುರು ಮಾಡ್ತಾ ಇದ್ದೀವಿ. ನಮ್ಮ ಶಿಬಿರದಲ್ಲಿ ಬೆಳಿಗ್ಗೆ 6:30ಗೆ 30 ಕೊಡ್ತೀವಿ. ತಿಂಡಿಗೆ ಮುಂಚೆ 60 ಕೊಡ್ತೀವಿ. ತಿಂಡಿ ಆದ ಮೇಲೆ 190 ಕೊಡ್ತೀವಿ. ದಯವಿಟ್ಟು ನಮ್ಮ ಸಂಘದ ಸದಸ್ಯರು ಬೇಜಾರಾಗಬಾರ್ದು. ಏನು ಎಣ್ಣೆ ಇಷ್ಟೇ ಕೊಡ್ತಾರಲ್ಲ ಅಂತ. ಸಂಜೆ ಆಗ್ತಿದ್ದಂಗೆ ಕೈ ಫುಲ್ ಬಾಟ್ಲಿ ಕೊಟ್ಬಿಡ್ತೀವಿ. ಇನ್ನು ಸ್ನಾಕ್ಸ್
ಸ್ನಾಕ್ಸ್ ಏನಂದ್ರೆ ಹಿಮಾಲಯದಿಂದ ತಂದ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಕೊಡ್ತೀವಿ. ಯಾರಿಗೆ ಕೊಡ್ತಾರೆ? ಇನ್ನೊಂದು, ನನ್ನ ಜೀವನದ ಮಹದಾಸೆ, ನನ್ನ ಧ್ಯೇಯ ಏನಪ್ಪಾ ಅಂದ್ರೆ ಮಹಿಳಾ ಘಟಕನ ಶುರು ಮಾಡಬೇಕು ಅಂತ. ನೀವು ಪಬ್ಲಿಕ್ ಟಾಯ್ಲೆಟ್ ನ ನೋಡಿದ್ದೀರಾ? ಈ ಕಡೆ ಗಂಡಸರಿಗೆ, ಈ ಕಡೆ ಹೆಂಗಸರಿಗೆ. ಹಂಗೆ ನಮ್ಮ ಶಿಬಿರದಲ್ಲೂ ಕೂಡ ಈ ಕಡೆ ಗಂಡಸರಿಗೆ, ಈ ಕಡೆ ಹೆಂಗಸರಿಗೆ ಅಂತ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಬಂದ್ಬಿಡಿ, ಅಪ್ಲಿಕೇಶನ್ ನಾವು ಕೊಟ್ಟು ಬಿಡ್ತೀವಿ. ಯೋ ಬಾಟಲಕ್ಕಿ ಭಾಸ್ಕರ, ನೀನ್ ಹಿಂಗೆ ಒಂದ್ ಯೋಜನೆ ಹಾಕೊಂಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿಮ್ ಮಹಿಳಾ ಘಟಕಕ್ಕೆ ಸೇರ್ಸಕ್ಕೆ ಅಂತ 3 ಜನ ಹೆಂಗಸನ್ ಕರ್ಕೊಂಡೇ ಬಂದಿದ್ದೀನಿ. ತುಂಬಾ ಸ್ಪೀಡ್ ಇದೀರ ನೀವು. ಸರಿ ಸರಿ, ಕರ್ಸ್ಬಿಡಿ. ಆಹಾ, ಯಾಕ ಇಬ್ಬರು ಬಂದರೆ ಇನ್ನೊಂದು ಹೇಳ್ತಿ ಎಲ್ಲ ಓಡಾಬಿಟ್ಟವಳೆ. ರಂಬಿ ಊರ್ವಶಿ ಅಷ್ಟೇ ಇಲ್ಲಿರೋದು. ಬನ್ನಿ. ಕೈಯಲ್ಲಿ ಬರೀ ಪರ್ಕೆ ಹಿಡ್ಕೊಂಡ್ ಬಂದಿದ್ದೀರಾ? ಎಲ್ಲ ಕ್ಲೀನ್ ಮಾಡ್ಬಿಡಿ, ಶಿಬಿರ ಇಲ್ಲೇ ಶುರು ಮಾಡಿಬಿಡವ. ಏಯ್, ಕುಡಿದ್ ಲ್ಯಾಂದಲ್ಲಿ ನಿಮ್ ಹೆಂಡ್ತೀರಿ ಯಾರು ಅಂತಾನು ಗೊತ್ತಾಗ್ತಿಲ್ವಾ? ಮುಖ ಏನ್ ನೋಡ್ತೀರ? ಹೊಡಿರಮ್ಮ. ಈಗ ಈ ಸ್ಕಿಟ್ಟು ಅವರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ, ಬಿಕಾಸ್ ಅವರೇ ಜಾಸ್ತಿ ವೇಟ್ ಮಾಡ್ತಾ ಇದ್ದಿದ್ದು. ರಚ್ಚಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದು ದಟ್ ವಾಸ್ ವೆರಿ ಗುಡ್. ಐ ಥಿಂಕ್ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಜವಾಗ್ಲೂ ಅಪ್ಲಾಸ್ ಹೋಗ್ಲೇಬೇಕು. ತುಂಬಾ ಚೆನ್ನಾಗಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ರು. ಹೇ ಹಾಯ್, ಅಶ್ವಿನಿ ಅಂತ ಹೊಸ ಎಂಟ್ರಿ ಅಂಡ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ವೆರಿ ನೈಸ್ ಅಶ್ವಿನಿ. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್ ಇಟ್ ವಾಸ್. ಅಂಡ್ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಅಂತ ಅನಿಸ್ಲಿಲ್ಲ ನಮಗೆ. ನಿಮ್ಮಲ್ಲಿ ಭಯನೇ ಇರಲಿಲ್ಲ. ಯು ಆರ್ ವೆರಿ ಕಾನ್ಫಿಡೆಂಟ್. ಥ್ಯಾಂಕ್ ಯು. ಇಟ್ ವಾಸ್ ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ವೈಸ್ ಮಾತಾಡಂಗಿಲ್ಲ, ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ, ಫಸ್ಟ್ಲಿ ಅಶ್ವಿನಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕುಡುಕರಿಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡಿದ್ರಿ ಕುಡುಕರು ದಿನಾಚರಣೆ ಆಚರಿಸಿ. ಇಲ್ಲ ಸರ್, ಅದರಲ್ಲಿ ಕುಡುಕರು ಯಾರು ಕುಡಿದು ಸತ್ತೋಗಿರ್ತಾರೆ ಅವ್ರನ್ನೆಲ್ಲ ಸ್ಮರಿಸುವುದು ಅದೆಲ್ಲ ಇರ್ತದೆ ಕೆಲವೊಂದು. ಆತರ ಕುಡುಕರು ದಿನಾಚರಣೆ. ಕುಡಿದು ಯಾರು ಸಾಯಲ್ಲ, ಮೋರಿಗೆ ಬಿದ್ದು ಸಾಯ್ತಾರೆ. ಅದೇ ಸರ್, ನಾವೆಲ್ಲ ಆಪ್ ಮಾಡಿದೀವಿ ಸರ್. ಅದಕ್ಕೆ ಆ ತರ ಎಲ್ಲಾದ್ರೂ ಮೋರಿ ಹತ್ರ ಬಿದ್ದಿರೋರ್ಗೆ ವಾಹನ ಸೌಲಭ್ಯ ಇದೆ. ಅವ್ರು ಕರ್ಕೊಂಡ್ ಬಂದು ನಮ್ಮ ಶಿಬಿರದಾಗ ಕರ್ಕೊಂಡ್ ಬರ್ತಾರೆ. ಆಮೇಲೆ ಯಾರಾದ್ರೂ ಹೆಂಡತಿ ಯಾರಾದ್ರೂ ಗಂಡನ ಹೊಡಿತಾ ಇದ್ರೆ ಕುಡ್ಕೊಂಡಿರೋ ಗಂಡನ್ನ ಅವ್ರು ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ. ನಿಜ ಕೇಳ, ಲಾಸ್ಟಿಗೆ ಲಾಜಿಕ್ ಅದು. ಹೆಂಡತಿಯವ್ರ ಪೊರ್ಕೆ ಮೊದ್ಲೇ ಹಿಡಿದಿದ್ರೆ ಡೆಫಿನೆಟ್ ಯಾರು ಕುಡುಕರಾಗಲ್ಲ. ನೋಡಿದ ತಕ್ಷಣ ಎಲ್ಲ ಇಳಿದು ಬಿಡುತ್ತೆ. Okay, all the best guys. Thank you so much Guruji, and thank you so much guys, and all the very best in Mummunina skit. Thank you.